ಇವತ್ತು ಕರ್ನಾಟಕದಲ್ಲಿ ಈಗ ತಾವು ಹೇಳಿದ್ರಿ ಈ ಧಾರ್ಮಿಕ ದೇವಸ್ಥಾನಗಳ ಹಿಂದೂ ಧಾರ್ಮಿಕ ದೇವಸ್ಥಾನಗಳಿವೆ, ಇವುಗಳ ಮೇಲೆ ನಿಯಂತ್ರಣ ಇದೆ. ಇದರ ಆದಾಯ ಎಲ್ಲ ಸರ್ಕಾರ ತಗೋತದೆ. ಸರ್ಕಾರ ಅದನ್ನು ಒಯ್ದು ಯಾರ್ಯಾರು ತಮ್ಮ ಗ್ಯಾರಂಟಿಗಳಿಗೆ ಹಾಕೋತಾರೆ. ಯಾವ ಭಕ್ತ ತನ್ನ ದೇವರು, ತನ್ನ ಮನೆ ದೇವರು, ತನ್ನ ಭಾಗದ ದೇವರಿಗೆ ಕೊಟ್ಟಂಥ ಕಾಣಿಕೆ ಅದೇ ದೇವಸ್ಥಾನದ ಅಭಿವೃದ್ಧಿಗೆ, ಗೋಶಾಲೆಗೆ, ಸಂಸ್ಕೃತ ಪಾಠಶಾಲೆಗೆ ಉಪಯೋಗ ಮಾಡಬೇಕೆ ವಿನಃ ಅಂತ ನನ್ನ ತೆರಿಗೆ ನನ್ನ ಹಕ್ಕು, ದಿಲ್ಲಿಯಲ್ಲಿ ಇಲ್ಲಿ ನಮ್ಮ ದೇವರು, ನಮ್ಮ ಹಣ, ನಮ್ಮ ಹಕ್ಕು, ನಾವು ನಮ್ಮ ರೊಕ್ಕದು ನಾವು ನಮ್ಮ ದೇವರಿಗೆ ಕೊಡುವುದು ಎದಕ್ಕೆ ಅಂದರೆ ಅದರ ಅಭಿವೃದ್ಧಿ ಆಗಲಿ, ಆ ದೇವರ ಮುಖಾಂತರ ಒಳ್ಳೆಯ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಅಂತ ಕೊಡ್ತೀವಿ. ಅಧ್ಯಕ್ಷರೇ, ನೀವೆಲ್ಲ ಇಲ್ಲಿ ತೊಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು, ಯಾರೇ ಬೇಕು ಅಷ್ಟು ಆ ವಕಫ್ ಕಾಂಪೌಂಡ್ ಕಟ್ಟಲಿಕ್ಕೆ 100 ಕೋಟಿ, ಅದಕ್ಕೆ 500 ಕೋಟಿ ಯಾರಪ್ಪನ ಆಸ್ತಿ ಕೊಡ್ಲಾಕತ್ತಿರುತ್ತೆ ನಾ ಕೇಳ್ತಾ ಇದ್ದೇನೆ. ಇದಕ್ಕೆ ನಾನು ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೇ ಯಾಕೆ ನಿಮ್ಮದು ಕಾನೂನು? ಮಸೀದಿಗಳ ಮೇಲೆ ಯಾಕಿಲ್ಲ? ಚರ್ಚ್ಗಳ ಮೇಲೆ ಯಾಕಿಲ್ಲ? ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಿಲ್ಲ. ಇವತ್ತು ವಕಫದಲ್ಲಿ ಅಂತಿಂತ ಆಸ್ತಿ ಅದು ವಿಂಡ್ಸರ್ ಮ್ಯಾನರ್ ಹೋಟೆಲು ಇವತ್ತು ಯಾರ್ದದು? ವಕಫದು ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ. ಅವ್ರು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮಲ್ಲಿ ನೀವು ಒಬ್ಬ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಡಿಸಿನೋ, ಅದಕ್ಕೆ ಆಡಳಿತಾಧಿಕಾರಿ, ಅವ್ರ ಕೈಯಾಗನೇ ಇಡೀ ಒಂದು ದೇವಸ್ಥಾನದ ಜವಾಬ್ದಾರಿ. ಇದು ಈ ಕಾನೂನನ್ನು ತೆಗೆದುಹಾಕಬೇಕು. ಯಾವ ರೀತಿ ನೀವು ಮಸೀದಿಗಳಿಗೆ, ಚರ್ಚ್ಗಳಿಗೆ ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ದೀರಿ, ಅದೇ ಮಾದರಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಸಹ ಮುಕ್ತವಾದಂಥ ಆಡಳಿತವನ್ನು ತರುವಂಥದ್ದನ್ನು ಸರ್ಕಾರ ಮಾಡಿದ್ರೆ ನಿಜವಾದ ಜಾತ್ಯತೀತ. ಜಾತ್ಯತೀತ ಅಂದರೆ ಏನು? ಡೆಫಿನೇಷನ್ ಆಫ್ ಜಾತ್ಯತೀತ ಅಂದರೆ ಹಿಂದೂಗಳನ್ನು ಅಪಮಾನ ಮಾಡೋದು, ಹಿಂದೂಗಳ ದೇವಸ್ಥಾನದ ಹಣವನ್ನೇ ಬೇರೆ ಬೇರೆ ಉಪಯೋಗ ಮಾಡೋದು, ಹಿಂದೂಗಳ ದೇವಸ್ಥಾನಗಳ ಮೇಲೆ ನಿಯಂತ್ರಣ ಮಾಡೋದು. ಹುಡುಕಿದವ್ರು ಬೇಕಾದಷ್ಟು ಅವ್ರು ಏನು ಬೇಕಾದ ಮಾಡಿದ್ರು ಯಾರು ಲೆಕ್ಕಿಲ್ಲ, ಪತ್ರಿಲ್ಲ. ಲಕ್ಷಾಂತರ ಎಕರೆ ಈ ದೇಶದಲ್ಲಿ ವಕಫ್ ಆಸ್ತಿ ಎಷ್ಟಿದೆ ಅಧ್ಯಕ್ಷರೇ? ಭಾರತೀಯ ಸೈನ್ಯ, ಭಾರತೀಯ ರೈಲ್ವೆ, ನಂತರ ಸುಮಾರು 15 ಲಕ್ಷ ಎಕರೆ ಭಾರತದಲ್ಲಿ ವಕಫ್ ಆಸ್ತಿ. ಯಾವುದು ವಕಫ್ ಆಸ್ತಿ? ನಾ ಬರ್ದಿದ್ದೇನೆ ಕೇಂದ್ರ ಸರ್ಕಾರಕ್ಕೆ, ಈ ವಕಫ್ ಅನ್ನೋಂಥದ್ದು ಕಂದಾಯಕ್ಕೆ ವಾಪಸ್ ಕೊಡಬೇಕು. ಇದು ನಮ್ಮ ದೇಶದ ಆಸ್ತಿ. ಇದನ್ನು ಬಳಕೆ ಮಾಡಬೇಕು. ಅದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಇದು ರಾಜ್ಯಪಾಲ ಭಾಷಣದ ಉಂಟಾ? ಯಾವ್ದ್ರಿ ಈ ಸಬ್ಜೆಕ್ಟ್? ರಾಜ್ಯಪಾಲ ಭಾಷಣದ ಉಂಟಾ ಇದು? ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರಕ್ಕೆ ಈಗ ಬಜೆಟ್ ನೀವು ಹಿಂದೂ ಅದಿರಲ್ಲ? ಅಲ್ಲಲ್ಲ, ನಾವು 100% ಹಿಂದೂ ಹಿಂದೂ ಅಂದ್ರೆ ಮುಸಲ್ಮಾನರು ಅಧ್ಯಕ್ಷರೇ, ರಾಜ್ಯಪಾಲ ಮೇಲೆ ಚರ್ಚೆ ಕೊಟ್ಟಿರಿ, ಆಕಾಶದ ಬೇಕಾದ ಮಾತಾಡ್ಬೋದು. ಹಿಂದೂ ಮುಸಲ್ಮಾನ ಬಿಜೆಪಿ ಬೇಯ್ತಿದ್ರಿ, ನಿಮ್ದು ಕಂತಿ ಮುಗದ ಸುಮ್ಕೊಂಡ್ರಿ. ಲೋಕಸಭೆ ಮತ್ತೆ ಈ ದೇಶದ ಪ್ರಾರಂಭ ಆಗೈತೆ, ನೀವು ವಿರೋಧ ಪಕ್ಷನಾಗೂ ಇರುದಿಲ್ಲ. ನಿಮಗೆ ಪ್ರಾರಂಭ ಸನ್ಮಾನ್ಯ ಕರ್ನಾಟಕದ ನೀವು ರಾಜ್ಯಪಾಲರ ಭಾಷಣದಲ್ಲಿ ಮಾತಾಡ್ಲಿ, ಬೇರೆ ಬೇರೆ ಬಾಯಿ ಬಂದಿದ್ದೆಲ್ಲ. ಕರ್ನಾಟಕದಲ್ಲಿ ಹಿಂದೆ ನೀವೇ ಏನು ಮಾತಾಡಿದ್ದೀರಿ? ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಇದೇನು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮ್ಯಾಗ 2ನೇ ಸ್ಥಾನದಾಗಿಲ್ಲ. ಬೊಮ್ಮಾಯವರಿದ್ದಾಗೂ ನಾವು 2ನೇ ಸ್ಥಾನದಾಗೇ ಇದ್ದೀವಿ. ನಿಮ್ದೇನು ಗಣಂದಾರಿ ಏನು ಇದ್ರಾಗ ಏನಾಗಿಲ್ಲ. ನೀವು ಹೇಳ್ಕೊಂಡಿದ್ದೀರಿ, ನೀವೇನು ಹೇಳ್ಕೊಂಡಿದ್ದೀರಿ? ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಡಿಯಲ್ಲಿ 50 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಉದ್ಯೋಗ ನೀಡಿ 3,350 ಕೋಟಿಗಳನ್ನು ನೀಡಲಾಗಿದೆ. 4,981 ಕೋಟಿಗಳಿಗೂ ಮೀರಿದ ಕಾಮಗಾರಿಗಳನ್ನು ಮಾಡಿದ. ಹಂಗಾದ್ರೆ ಇದು ರೊಕ್ಕ ಯಾರ್ದು? ನೀವು ರಾಜ್ಯಪಾಲರ ಭಾಷಣದಾಗ ಏನು ಹೇಳ್ತೀರಿ?
ನಿಮ್ಮ ಸಾಧನೆ ಇರ್ತವೆ. ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಈ ಒಂದು ಜಲ ಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಇಡೀ ದೇಶದಲ್ಲಿರುವಂಥ ಯಾವುದೇ ಒಂದು ಕುಗ್ರಾಮದಲ್ಲಿರುವಂಥ ಒಬ್ಬ ಬಡ ಹೆಣ್ಮಗಳು 5-10 ಕಿಲೋಮೀಟರ್ ಹೋಗಿ ನೀರು ತರುವಂಥ ವ್ಯವಸ್ಥೆಯಿಂದ ಅವ್ರಿಗೆ ಮುಕ್ತಿ ಕೊಡ್ಬೇಕಂತ ಹೇಳಿ Okay. ಯಾವ ರೀತಿ ಗ್ಯಾಸದ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಅದೇ ರೀತಿ ಜಲಜೀವನ ಮಿಷನ್ ಮೂಲಕ 10 ನಿಮಿಷಕ್ಕೊಂದು ಕೊಡ ತುಂಬುತ್ತದೆ ನೀರು. ನಲ್ಲಿನಲ್ಲಿ ನೀರು ಕೊಡುವಂತ ನಿನ್ನ ಜಲಜೀವನ ಕಾರ್ಯಕ್ರಮ. ಮಿಷನ್. ಇದನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದು ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ನಮ್ಮದು ನಿಮ್ದು ಇವೆರಡನ್ನ ಬಿಟ್ರೆ ನೀವು ಇಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡೋದು ಬಿಟ್ರೆ ಮತ್ತೇನೇನೇನೇನೋ ಮಾತಾಡಿಲ್ಲ. ಆಯ್ತು.